ಗೈಸ್ ಇವತ್ತು ನಾವು ಮಾತಾಡೋಣ ಕಲ್ಕಿ 2898 AD ಸೆಕೆಂಡ್ ಟೇಲರ್ ರಿವ್ಯೂ. 6 o'clock ಅಂತಂದ್ರಿ ಪೋಸ್ಟ್ಪೋನ್ ಮಾಡಿದ್ರಿ, 8 o'clock ಅಂತಂದ್ರಿ ಮತ್ತು ಪೋಸ್ಟ್ಪೋನ್ ಆಯಿತು. 9 o'clock ಮತ್ತು ತೆಲುಗುದಾಗ ಟೇಲರ್ ರಿಲೀಸ್ ಆಯಿತು ಮತ್ತು 9:40 9:30 ಹಂಗೆ ಬೇರೆ ಲ್ಯಾಂಗ್ವೇಜಾಗ ಟೇಲರ್ ರಿಲೀಸ್ ಮಾಡಿದ್ವಿ. ಇದು ಬಾಂಬೆದಾಗ ಒಂದು ಇವೆಂಟ್ ಆಗಿತ್ತಲ್ಲ, ಸೊ ಅಲ್ಲಿನೂ 1 ಗಂಟೆನೇ ಇವೆಂಟ್ ಇಟ್ಟಾರ. ಪ್ರಭಾಸು, ಅಮಿತಾಬ್ ಬಚ್ಚನು, ಕಮಲ್ ಹಾಸನ್ನು, ದೀಪಿಕಾ ಪಾಡುಕು ಮತ್ತು ರಾಣಾ ದಗುಪತಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇಟ್ಟರು, ಮಾತಾಡತ್ತಾರೆ ಫಿಲ್ಮ್ ಬಗ್ಗೆ ಅಂತ ಜಾಸ್ತಿ ಏನು ಹೇಳಿಲ್ಲ ಅಲ್ಲಿ. ಬಟ್ ನಾಗ್ ಅಶ್ವಿನ್ದಲ್ಲಿ ಒಂದು ಈ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಅದು ನನಗೆ ಸಾಲಿಡ್ ನನಗೆ ಅನಿಸಿತ್ತು. ಯಾಕಂದ್ರೆ ನಾಗ್ ಅಶ್ವಿನ್ ಡೀಟೇಲಾಗಿ ಹೇಳಿದ್ರು ಅವ್ರು ಏನು ಫೋಕಸ್ ಅದ, ಇದು ಡ್ರೀಮ್ ಏನದ, ಇದು ಕಾನ್ಸೆಪ್ಟ್ ಏನದ, ಇದು ಸ್ಟೋರಿ ಹೆಂಗೆ ಪ್ರೆಸೆಂಟೇಷನ್ ಅವ್ರು ಕೊಳ್ಳತ್ತಾರ, ನನಗೆ ಸ್ವಲ್ಪ ಪಾಯಿಂಟ್ ಅರ್ಥ ಆಯಿತು. ಸೊ ಇದು ಪೂರ ವೀಡಿಯೋ ಕಮಲ್ ಹಾಸನ್ ಏನು ಗೆಟಪ್ನಾಗಾನ, ಸೊ ಅದ್ರ ಇದೇ ಫೋಕಸ್ ನಂದಾದ. ಆ್ಯಕ್ಚುಲಿ ಕಲಿಯುಗ್ನಲ್ಲಿ ಇವನ್ ಗೆಟಪ್ ಏನು ರೋಲ್ ಇರ್ಬೋದು, ಕಾನ್ಸೆಪ್ಟ್ ಏನದ, 3 ಕಾಲೋನಿಗಳ ಅಂತಂದ್ರಲ್ಲ, ಅವಾಗ ನನಗೆ ಕಾನ್ಸೆಪ್ಟ್ ಅರ್ಥ ಆಯಿತು. ಇದು ಆ್ಯಕ್ಚುಲಿ ಫಿಲ್ಮ್ ಏನು ತೋರಿಸ್ಬೋದು ನಮಗೂ, ಮಹಾಭಾರತ ಟೈಮ್ಲಾಸಿ ಸ್ಟಾರ್ಟಿಂಗ್ ತೋರಿಸ್ಬೋದು ಅವಾಗ ಟೈಮಿಂಗ್ ಅಂತ ನನಗೆ ಒಂದು ಪಾಯಿಂಟ್ ನನಗೆ ಅರ್ಥ ಆಯಿತು. ನಿನ್ನೆ ಟೇಲರ್ ಸಾಲಿಡ್ ಪ್ರೆಸೆಂಟೇಷನ್ ಆಗಿ ರಿಲೀಸ್ ಆಗಿದೆ. ಇದೇ ಟೇಲರ್ ನೀವು ಪೈಲಿನೇ ರಿಲೀಸ್ ಮಾಡಬೇಕಿತ್ತು, ಇನ್ನೊಂದು ಹೈಪ್ ಕ್ರಿಯೇಟ್ ಆಗ್ತಿತ್ತು, ಒಂದು ಪಾಯಿಂಟ್ ನನಗೆ ಅನಿಸಿತು. ಓಕೆ, ಅದನ್ನು ಟೇಲರ್ ಸ್ವಲ್ಪ ಒಂದು ಪ್ರಕಾರ ಮಾತ್ರ ಅಂಥ ಪರಿ ಹೈಪ್ ನನಗೆ ಅನಿಸಲಿಲ್ಲ. ಬಟ್ ನಿನ್ನೆ ಟೇಲರ್ ನೋಡಿಸಿ ಇದಕ್ಕೆ ಅಂತಾರ ಬಾಸ್ ಟೇಲರ್. ಇದು ಪೂರ ವಿಡಿಯೋ ಒಬ್ಬರ ಮೇಲೆ ಫೋಕಸ್ ಇರ್ತದ. ಕಮಲ್ ಹಾಸನ್ ಇಲ್ಲಿ ಕಲಿಯುಗ್ನಲ್ಲಿ ಬೇರೆ ಅವತಾರನಲ್ಲಿ ನಮಗೆ ಕಾಣ್ಲತ್ತಾರಲ್ಲ, ಆ್ಯಕ್ಚುಲಿ ಇವ್ರು ಏನಾರ ಮನುಷ್ಯರಾರ ಏನು ರಾಕ್ಷಸ್ಯಾರ, ಹಿಂಗೆ ಯಾಕೆ ಆದ್ರೆ ಅವರು ಸೊ ಏನು ಇನ್ನೊಬ್ಬರು ಅವತಾರನಲ್ಲಿ ಇವ್ರು ಬಂದಾರ. ಸೊ ಯಾಕಂದ್ರೆ ನೋಡ್ರಿ, ಫಸ್ಟ್ ಟೇಲರ್ ರಿಲೀಸ್ ಆಗಿತ್ತಲ್ಲ, ಕಮಲ್ ಹಾಸನ್ ನಮಗೆ ಗೆಟಪೇ ಕಾಣಲಿಲ್ಲ. ಓಕೆನಾ, ಅವ್ರ ವಾಯ್ಸ್ ನೋಡಿ ನಾವು ಕೋನ್ ಹಿಡಿತಿದ್ದೆವು. ಸೊ ಅಲ್ಲಿ ಅವ್ರ ಮುಖ ನೋಡ್ರಿ ಸ್ವಲ್ಪ ದಮ್ ಅಪ್ಲಿ ನಮಗೆ ಕಾಣ್ಲತ್ತಿತ್ತು, ಮತ್ತು ಹಣಿ ಬಲ್ಲಿ ಒಂದು ಲೈಟಿಂಗ್ ಬೀಳತ್ತಿತ್ತು ಅವನಿಗೆ. ಸೊ ನಿನ್ನೆ ಏನು ಟೇಲರ್ ರಿಲೀಸ್ ಆಗಿದೆಲ್ಲ, ಅವ್ರ ಹಣಿ ಬಲ್ಲಿ ಅದು ಲೈಟಿಂಗ್ ಕಾಣಲಾಗ್ಯದ, ಅವ್ನ ತಲೆ ಮೇಲೆ ಟಾಕಿ ಬೀಳ್ತಾವ ನೋಡ್ರಿ, ಅಲ್ಲಿ ನಮಗೆ ಅನ್ಸ್ಲತ್ತದ ಇವನ್ ಕೂಡ ದೊಡ್ಡ ಪ್ರಾಬ್ಲಮ್ ಆಗ್ಯದ, ಸಾಯ್ಲಕ್ಕೆ ಇವ್ ಹೊಂಟಾನ, ಅಂದ್ರೆ ಇವ್ನ ಟೈಮ್ ಮುಟ್ಟ ಖರಾಬ್ ಆಗ್ಯದೀಕು. ಅವ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಯಾನ, ಅವ ಎಷ್ಟು ಹೊಸ್ಲೆಸ್ ಬದುಕಾನೋ, ಅವ್ನ ಬಲ್ಲಿ ಮುಟ್ಟ ಪವರ್ಫುಲ್ ಶಕ್ತಿಗಳ್ನೂ ಅವ. ಅವನಿಗೆ ಗೊತ್ತದ ಶ್ರೀಕೃಷ್ಣ ದೇವ್ರ ಮತ್ತೆ ಹುಟ್ಟಿ ಬರ್ತಾನಂತ, ಯಾರು ಹೊಟ್ಟೆಗೆ ಹುಟ್ಟಿ ಬರ್ತಾನಂತ ಅವ್ನಿಗೆ ಎಲ್ಲೊಟ್ಟು ಗೊತ್ತದ. ಆ ಸಲಕ್ಕೆ ಇಲ್ಲಿ ದೀಪಿಕಾ ಪಾಡುಕು ಸುಮತಿ ಅವ್ರಿಗೆ ಹುಡುಕಿ ಆಡ್ಲತ್ತಾನ. ಶ್ರೀಕೃಷ್ಣ ಪಾಡು ಹೆಂಗೆ ಹುಟ್ಟಿ ಬರ್ತಾನ, ಯಾವ ಟೈಮ್ನಾಗ ಹುಟ್ಟಿ ಬರ್ತಾನ, ಹೊಟ್ಟೆಗೆ ಹುಟ್ಟಿ ಬರ್ತಾನ, ಅವ್ನ ಎಜುಕೇಷನ್ ಏನತ್ತದ, ಅವ್ನಿಗೆ ಯಾರು ಕಲಿಸ್ತಾರೆ ಇವೆಲ್ಲ ಅಂತಂದ್ರು, ಅದು ಮುಂದೆ ನಮಗೆ ಗೊತ್ತಾಗ್ತದೆ ನಾಗ್ ಅಶ್ವಿನ್ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರಂತ. ಬಟ್ ಥೋಡೆ ಮಹಾಭಾರತ್ ಶಾರ್ಟ್ಗಳು, ರಾಮಾಯಣ, ಅಶ್ವತ್ಥಾಮ ಆ್ಯಕ್ಷನ್ ಸೀನ್ಸ್ ಇದ್ದು ನೋಡ್ರಿ, ಅದು ನೋಡೋ ಮಟ್ಟಿಗೆ ನನಗೆ ಅನಿಸಿತು ಇದು ಶಾರ್ಟ್ ಬಾಸ್, ನೋಡ್ಲಕ್ಕೆ ಮಜಾ ಬಂತಿತ್ತು. ಮತ್ತು ಅಶ್ವತ್ಥಾಮ ಒಂದು ಪ್ರೆಗ್ನೆಂಟ್ ಹುಡುಗಿಗೆ ಬಾಣ ಬಿಡ್ತಾನೆ ನೋಡ್ರಿ, ಅದು ಶಾರ್ಟ್ನು ನಮಗೆ ನಿನ್ನೆ ಕಾಣ್ದದ. ನಾಗ್ ಅಶ್ವಿನ್ ಸ್ವಲ್ಪ ಪ್ರೆಸೆಂಟೇಷನ್ ಚಲೋ ಆಗಿ ತೋರಿಸ್ಯಾರ. ಏನಂದ್ರು, ಕಮಲ್ ಹಾಸನ್ ಇಲ್ಲಿ ಸುಪ್ರೀಂ ಯಾಸ್ಕಿನ್ ಅನ್ನಲ್ಲ, ಅಂದ್ರೆ ಒಂದು ದೇವ್ರ ಅಪ್ಲೆ ಅವ ಸೃಷ್ಟಿ ಮಾಡ್ಕೊಂಡು ನಾವು ಆವಾಗಿನ ಟೈಮ್ನಾಗೆ ದೇವ್ರಂತ ಯಾರಿಗೆ ಪಬ್ಲಿಕ್ ಗೊತ್ತಿಲ್ಲ, ದೇವ್ರಂತ ಎಲ್ಲೋ ಒಂದು ನೆಂಪು ಹೋಗ್ಯಾರ, ಭೂಮಿ ಮೇಲೆಲ್ಲ ಅತ್ಯಾಚಾರ ಅಲ್ಲತ್ತದ, ಪಾಪಗಳು ಮುಟ್ಟ ಆಗ್ಯಾವ, 3 ಕಾಲೋನಿಗಳಾಗ್ಯಾವ. ಹಂಗೆ 3 ಕಾಲೋನಿ ನಾಗ್ ಅಶ್ವಿನ್ ಸರ್ ಡೀಟೇಲ್ ಆಗಿ ಅಂತ ಹೇಳ್ಯಾರ. ಬಟ್ ನಾವು ಮಾತಾಡ್ಬೇಕಂದ್ರೆ ನಿನ್ನ ಟೇಲರ್ ಒಳಗೆ ಒಂದು ಕಾಲೋನಿ ಒಳಗೆ ಒಂದು ಗಿಡನೂ ತೋರಿಸ್ಯಾರ. ನಾನು ಒಂದು ಮೇನ್ ಇಂಪಾರ್ಟೆಂಟ್ ರೋಲ್ ಇದ್ದಿರ್ಬೇಕು ಒಂದು ಪಾಯಿಂಟ್ ನನಗೆ ಯಾಕಂದ್ರೆ ಸ್ಟಾರ್ಟಿಂಗ್ ಟೇಲರ್ ಇಲ್ಲಿ ಮತ್ತು ಅಶ್ವತ್ಥಾಮಗೆ ಇಂಟ್ರೊಡ್ಯೂಸ್ ಕೊಟ್ಕೇಸಿ ಮತ್ತು ಆ ಗಿಡ ತೋರಿಸ್ಯಾರ. ಮತ್ತು ಅಲ್ಲಿ ಅದೇ ಕಾಲೋನಿ ಒಳಗೆ ಸಣ್ಣ ಸಣ್ಣ ಮಕ್ಕಳುಗಳು ಕಾಣ್ಲತ್ತದ. 3 ಕಾಲೋನಿ ಅಂದರು. 3rd ಕಾಲೋನಿ ಬಗ್ಗೆ ನಾನು ಮಾತಾಡ್ತೀನಿ. ಸುಪ್ರೀಂ ಯಾಸ್ಕಿನ್ ಇರ್ತಾನೆ, ಸುಪ್ರೀಂ ಯಾಸ್ಕಿನ್ ಬಲ್ಲಿ ಯಾರೂ ಹೋಗಪ್ಲೇ ಇಲ್ಲ, ಯಾಕಂದ್ರೆ ಮುಟ್ಟ ಪವರ್ಫುಲ್ ಶಕ್ತಿ ಅವನ ಬಲ್ಲಿ. ಅವನ ಬಲ್ಲಿ ಶಕ್ತಿ ಹೆಂಗೆ ಬಂದು ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡಿದನು, ಈಗ ಇಷ್ಟು ಗನ ಯಾಕೆ ಮುದುಕಾದ ನಾವು, ಈಗ ಮುದುಕಾಗ್ಯಾನೋ, ಮತ್ತು ಅವ್ನಿಗೆ ಏನು ಬೇಕಾಗ್ಯದ ಈಗ, ಯಾಕಂದ್ರೆ ಅಲ್ಲಿ ಥೋಡೆ ಮಂದಿ ಹೆಣ್ಮಕ್ಳಿಗೆ ಎಕ್ಸ್ಪೆರಿಮೆಂಟ್ನು ಮಾಡ್ಲತ್ತಾರ, ಪ್ರೆಗ್ನೆಂಟ್ ಲೇಡಿಗೆ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ. ದೀಪಿಕಾ ಪಾಡುಕು ಪ್ರೆಗ್ನೆಂಟ್ ಆಳ. ಈಗ ಪ್ರಭಾಸ್ ಗಾರು ಯಾಕೆ ಹಿಡ್ಕೊಂಡು ಹೋಗ್ಲತ್ತಾರ ದೀಪಿಕಾ ಪಾಡುಕು ಅಂದ್ರೆ, ಪ್ರಭಾಸ್ ಗಾರು ಬೇಕಾಗ್ಯದ ಯೂನಿಟ್. ಈಗ ಯೂನಿಟ್ ಬೇಕಂದ್ರೆ ಆ ಕಾಲೋನಿಗೆ ಹೋಗಿ ಅವನಿಗೆ ಆರಾಮ್ನಾಗ ಇರೋದದ. ಸೊ 1 ಮಿಲಿಯನ್ ಯೂನಿಟ್ ಇವನಿಗೆ ಬೇಕಾಗ್ಯದ. ದೀಪಿಕಾ ಪಾಡುಕೋಗಿ ಹಿಡ್ಕೊಂಡು ಹೋದ್ರೆ ಅದು 1 ಮಿಲಿಯನ್ ಯೂನಿಟ್ ಅವನಿಗೆ ಸಿಗ್ತದೆ. ಬಟ್ ಅಪೋಸಿಟ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಅಶ್ವತ್ಥಾಮ ಪ್ರೊಟೆಕ್ಟ್ ಅವ್ರಿಗೆ ಮಾಡ್ಲತ್ತಾನ. ಈಗ ಅಶ್ವತ್ಥಾಮಗೂ ಗೊತ್ತದ ದೀಪಿಕಾ ಹೊಟ್ಟೆ ಒಳಗೆ ಏನು ಬೆಳಿಲತ್ತದ. ಒಂದು ಚಾಪ್ಟರ್ದಾಗಂದ್ರೆ ಸ್ಟೋರಿ ಕ್ಲೋಸ್ ಆಗಲ್ಲ, 4-5 ಚಾಪ್ಟರ್ಗಳು ಬರ್ಬೋದು, ಅದಕ್ಕೆ ಜಾಸ್ತಿ ಚಾಪ್ಟರ್ನೇ ಬರ್ಬೋದು. ಯಾಕಂದ್ರೆ ಕಾನ್ಸೆಪ್ಟ್ ಮುಟ್ಟ ವೇರಿಯೇಷನ್ ಅದ. ಯಾಕಂದ್ರೆ ನಾಗ್ ಅಶ್ವಿನ್ ಈ ಥರ ಸಬ್ಜೆಕ್ಟ್, ಈ ಥರ ಸ್ಟೋರಿ, ಈ ಥರ ಕ್ರಿಯೇಟಿವಿಟಿ ಮಾಡಿದ್ರೆ ನಮಗೆ ಮುಂದೆ ಬಿಟ್ಟಾರಲ್ಲ, ನಾವೆಲ್ಲ ಸುಮ್ಮನೆ ಶಾಕ್ ಆಗಿ. ಆ್ಯಕ್ಚುಲಿ ಪೂರಾ ಫೋಕಸ್ ಏನು ಮಾಡ್ತಾರೆ ಗೊತ್ತಾರ, ಅಶ್ವತ್ಥಾಮನ ಮೇಲೆ ಪೂರಾ ಫೋಕಸ್ ಇಟ್ಟಾರ. ಇಲ್ಲಿ ಭೈರವ ಕ್ಯಾರೆಕ್ಟರ್ನಲ್ಲಿ ಓಕೆ ಆ್ಯನಿಮೇಷನ್ದಾಗ ನಮಗೆ ತೋರಿಸಿದ್ರು, ಅದು ಆ್ಯನಿಮೇಷನ್ ಬಗ್ಗೆ ನಾನು ನೋಡಿದೆ, ಬಟ್ ರಿವ್ಯೂ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಬಟ್ ಆ್ಯನಿಮೇಷನ್ ನನಗೆ ಕಾನ್ಸೆಪ್ಟ್ ಅರ್ಥ ಆಯಿತು. ಬಟ್ ನಾಗ್ ಅಶ್ವಿನ್ ಯಾವಾಗ ಹೇಳಕ್ಕೆ ಕೋಶಿಶ್ ಮಾಡಲ್ಲ, ಇದು ಪೂರಾ ಜಾನರ್ ನನಗೆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಯಿತು. ಇದೊಂದು ಬೇರೆ ಲೆವೆಲ್ದಾಗೆ ನಮಗೆ ಅನ್ಸಲ್ದ. ವಿಜುವಲ್ ಬಗ್ಗೆ ನಾವು ಮಾತಾಡೋ ಜರತ್ತಿಲ್ಲ, ಯಾಕಂದ್ರೆ 600 ಕೋಟಿ ಫಿಲ್ಮ್ ಬಜೆಟ್ ಅದ, ವಿಜುವಲಿ ಹೈ ಕ್ಲಾಸ್ ನಮಗೆ ಕಾಣ್ಲತ್ತದ. ಬಟ್ ಸ್ವಲ್ಪ ನಾವು ವಾಯ್ಸ್ ಡಬ್ಬಿಂಗ್ ಬಗ್ಗೆ ನಾವು ಮಾತಾಡೋಣ. ತೆಲುಗು ಡಬ್ಬಿಂಗ್ ಪ್ರಭಾಸ್ ಗಾರದು ಸಾಲಿಡ್ ಅದ, ಪರ್ಫೆಕ್ಟ್ಲಿ ಮ್ಯಾಚ್ ನಮಗೆ ಅನಿಸ್ತದೆ. ಬಟ್ ಹಿಂದಿ ನಾವು ಮಾತಾಡ್ಬೇಕಂದ್ರು ಪ್ರಭಾಸ್ ಗಾರದು ಲಾಸ್ಟ್ ಶಾರ್ಟ್ ಅದು ನೋಡ್ರಿ, ಆಮೇಲೆ ಪ್ರಿಪೇರ್ ಹೋಕೆ ರೆಡಿ ಹೋಕೆ ಆಗ್ಯ ಲಡ್ನೆ ಕಿಲೆ ಅಂದ್ರೆ ಅದು ನೆಗುತ್ತ ನೋಡ್ರಿ, ಅದು ಮ್ಯಾಚ್ ಅನ್ಸಲ್ಲಾಗ್ಯದ ನನಗೆ.
ಏನಪ್ಪ ಹಿಂದೆ ಮುಂದೆ ವಾಯ್ಸ್ ನನಗೆ ಕಾಣೋದು ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಅಲ್ಲಿ ಈ ಸಲ ಪ್ರಿಪೇರ್ ಆಗಿ ಬಂದಿದ್ದೀನಿ ಬಾ. ತೆಲುಗುದವ್ರು ನೋಡ್ರಿ, ఇప్పుడు నేను ప్రిపేర్ అయ్యి వచ్చిన ಇದು ಆಡ್ದಂ ಅಂದ್ರೆ ಇದು ಮತ್ತು ನೆಗುತ್ತ ನೋಡ್ರಿ, ಅದು ಪರ್ಫೆಕ್ಟಾಗಿ ಮ್ಯಾಚ್ ನಮಗೆ ಅನಿಸ್ತದೆ. ಅಲ್ಲಿ ಕನ್ನಡ ನಾವು ಮಾತಾಡ್ಬೇಕಂದ್ರೆ ಇಲ್ಲ ರೀ, ಸ್ವಲ್ಪ ನನಗೆ ವಾಯ್ಸ್ ಚೇಂಜಸ್ ನನಗೆ ಅನಿಸ್ಯದ. ಸಾಲಿಡ್ ಅನಿಸ್ಬೇಕಿತ್ತು ವಾಯ್ಸ್ನು, ಅದು ಮ್ಯಾಚಿಂಗ್ ಅನಿಸ್ಬೇಕಿತ್ತು, ಕೇಳೋ ಮಟ್ಟಿಗೆ ಸಾಲಿಡ್ ಪ್ರೆಸೆಂಟೇಷನ್ನು ಅನಿಸ್ಬೇಕಿತ್ತು. ಬಟ್ ಸ್ವಲ್ಪ ನನಗೆ ಅಲ್ಲಿ ಮಿಸ್ಟೇಕ್ ನನಗೆ ಅನಿಸ್ಯದ. ಐ ಹೋಪ್ ಹೈಲಿ ಬಜೆಟ್ನ ಫಿಲ್ಮ್ ಅದ, ಇದು ಒಂದು ಚಲೋ ಕ್ರಿಯೇಟ್ ಮಾಡ್ತಾರೋ ಒಂದು ಪಾಯಿಂಟ್ ನನಗೆ ಅನ್ಸದ. ಇದು ಮೂವಿ ಒಂದು ಐಮ್ಯಾಕ್ಸ್ದಾಗೆ ನೋಡೋಂಥ ಮೂವಿ, ಯಾಕಂದ್ರೆ ವಿಜುವಲಿ ಬೆಟರ್ ನಮಗೆ ಕಾಣ್ತಾವೆ ನೋಡೋ ಮಟ್ಟಿಗೆ, ಸಾಲಿಡ್ ನನಗೆ ಅನ್ಸದ. ನಾವಾಗಿ ನಿಮಗೆ ಅಂದಿದ್ದ ಇದು ಫೈನಲ್ ಟೈಲರ್ ಬಂದಮೇಲೆ ಸ್ವಲ್ಪ ಡೀಟೇಲಾಗಿ ನಮಗೆ ಸ್ಟೋರಿ ಗೊತ್ತಾಗ್ತದೆ. ನಾಗೇಶಿಂದ ಎಲ್ಲೆಸಿ ತೋರ್ಸ್ಲಿಕ್ಕೆ ಕೋಶಿಶ್ ಮಾಡ್ತಾರಂತ. ತೋ ಮಹಾಭಾರತ್ ಯುದ್ಧಾಗನು ಥೋಡೆ ಸೀನ್ಸ್ಗಳು ಈಗ ತೋರಿಸ್ಯಾರ. ಓಕೆ, ಲಾಸ್ಟಿಗೆ ಅಂತ ಅಮಿತಾಬ್ ಬಚ್ಚನ್ ಒಬ್ಬರಿಗೆ ತೋರಿಸಿದ್ರು. ಬಟ್ ಇಲ್ಲಿ ಅಂತ ಥೋಡೆ ಶಾರ್ಟ್ ನಮಗೆ ಅರ್ಥ ಆಯಿತು, ಅಶ್ವತ್ಥಾಮ ಹೆಂಗೆ ಬಾಣ ಬಿಟ್ಟಿದ್ರು, ಯಾರಿಗೂ ಬಡಿತದು ಅಂತ, ಇಲ್ಲಿ ಅವ್ನಿಗೆ ಹೆಂಗೆ ಶಾಪ ಸಿಕ್ಕಿತು, ಮೂರನೇ ಕಣ್ಣ ಶ್ರೀಕೃಷ್ಣ ದೇವ್ರು ಹೆಂಗೆ ತೊಂದನು, ಮತ್ತು ಅವ್ನಿಗೆ ಏನು ಶಾಪ ಕೊಟ್ಟಿದ್ನು, ಅವ ಮಣಿ ಮತ್ತು ವಾಪಸ್ ಹೆಂಗೆ ಇವನ ಮೇಲೆ ಸಿಕ್ಕಿತ್ತು, ಮತ್ತು ಅಶ್ವತ್ಥಾಮ ಹೈಟ್ ಹೆಂಗೆ ಜಾಸ್ತಿ ಆಗಿತ್ತು ಒಂದು ಥೋಡೆ ಪಾಯಿಂಟ್ ಇನ್ನು ಡೌಟ್ ಅವ. ಮೂವಿ ಬಂದಮೇಲೆ ನಮಗೆ ಗೊತ್ತಾಗ್ತದೆ ನಾಗೇಶನ್ ಇದು ವರ್ಲ್ಡ್ ಹೆಂಗೆ ಕ್ರಿಯೇಟ್ ಮಾಡ್ಯಾರ, ಇನ್ನು ಏನು ಶಾರ್ಟ್ಗಳು ನಮಗೆ ತೋರಿಸ್ಬೋದು ಈ ಫಿಲ್ಮ್ ಒಳಗಂತ. ವೆಲ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ, ಬಸ್ ಮಜಾ ಬಂತು, ಸಾಲಿಡ್ ಅದ, ಪ್ರೆಸೆಂಟೇಷನ್ ಚಲೋ ಆಗಿ ತೋರಿಸ್ಯಾರ. ಒಂದು ನಿಮಿಷ ಆದಮೇಲೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಮತ್ತು ಸಾಂಗ್ನು ರಿಲೀಸ್ ಆಗ್ತದಲ್ಲ, ಅದು ಕೇಳೋ ಮಟ್ಟಿಗೆ ನೋಡ್ರಿ. ನನಗೂ ಹಿಂದಿ ಸಾಂಗ್ ನನಗೆ ಬೆಟರ್ ಅನಿಸಿತ್ತು, ಹಂಗೆ ತೆಲುಗುನು ಸ್ವಲ್ಪ ನನಗೆ ಸರಿಯಾಗಿ ಅನಿಸಿತ್ತು. ಬಟ್ ಕನ್ನಡದಾಗ ಹಿಂದಿ ಪ್ಲಸ್ ಸಾಂಗ್ ರಿಲೀಸ್ ಮಾಡ್ಯಾರ. ಸೊ ಒಂದು ಪಾಯಿಂಟ್ ನನಗೆ ಅನಿಸಿದೆ, ಯಾಕಂದ್ರೆ ಕನ್ನಡದಾಗ ನೀವು ರಿಲೀಸ್ ಮಾಡಬೇಕಂದ್ರೆ ಪ್ಯಾನ್ ಇಂಡಿಯಾ ಗ್ಲೋಬಲಿ ನೀವು ರಿಲೀಸ್ ಮಾಡ್ತೀರಿ. ಆಲ್ರೆಡಿ ಇನ್ನು US ದಾಗ ಟಿಕೆಟ್ ಬುಕಿಂಗ್ ಚಾಲೂ ಆಗ್ಯಾವ. ಬಟ್ ನಮ್ಮ ಇಂಡಿಯಾದಾಗಿನ ಟಿಕೆಟ್ ಬುಕಿಂಗ್ ಇನ್ನೂ ಅಡ್ವಾನ್ಸ್ ಚಾಲೂ ಆಗಿಲ್ಲ. ಮೇ ಬಿ ಇನ್ನೊಂದು 2 ದಿನದಾಗ ಬುಕಿಂಗ್ ಚಾಲೂ ಆಗ್ತಿರ್ಬೇಕು. ಇವತ್ತು 22 ಅಲ್ಲ, ಸೊ ನಾಳೆಗೆ ಸಂಡೇ ಲಾಸಿ ಇಲ್ಲಕಂದ್ರೆ ಮಂಡೇ ಲಾಸಿ, ಮೇ ಬಿ ಸಂಡೇ ಲಾಸಿ ಬುಕಿಂಗ್ ಚಾಲೂ ಆಗ್ತಿರ್ಬೇಕು. ಅದೊಂದು ಪಾಯಿಂಟ್ ನನಗೆ ಅನ್ಸದ. ಬೇಕಂದು ಮೇನ್ ಕಲಿಯುವಾಗ ಏನಾಗ್ಬೋದು, ಶ್ರೀಕೃಷ್ಣ ದೇವ್ರು ಹೆಂಗೆ ಹುಟ್ಟಿ ಬರ್ತಾನೆ, ಮತ್ತು ಅಶ್ವತ್ಥಾಮ ಹೆಂಗೆ ಸಫರ್ ಮಾಡ್ಯಾನ, ಈ ಸೋರ್ಸ್ ಎಲ್ಲಿದ್ದೀನೋ ಅಂತ ಗೊತ್ತಾಗ್ತದ. ಫೈನಲಿ ಆ ನಾಗೇಶನ್ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ಯಾರ. ಹಂಗೆ ಸೆಕೆಂಡ್ ನಾವು ಮಾತ್ರ ತಲಪತಿ ವಿಜಯ್, ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಇವತ್ತು ದ ಗೋಟ್ ಗ್ಲಿಮ್ ನೀವು ರಿಲೀಸ್ ಮಾಡಿದ್ರಿ. ಓಕೆ, ಗ್ಲಿಮ್ನು ಸಾಲಿಡ್ ಅದ ಬಸ್, ಯಾಕಂದ್ರೆ ಅದು ಚೇಸಿಂಗ್ ಬೈಕ್ ಸೀನಲ್ಲಿ ಮತ್ತು ಇಲ್ಲಿ ಡಬಲ್ ರೋಲ್ ವಿಜಯ್ ಸರ್ ನಮಗೆ ಕಾಣೋರು ಒಂದು ಯಂಗ್ ಲುಕ್ನಾಗೆ ಮತ್ತು ಒಂದು ಓಲ್ಡ್ ಲುಕ್ನಾಗೆ. ಇದೊಂದು ಗೇಮಿಂಗ್ ಮೂವಿ ನನಗೆ ಅನಿಸಿದೆ ಪೈಲೆ ಇದು ಪೋಸ್ಟರ್ ಬಂದದಾಗೆ. ಈ ಗೆಟಪ್ನಾಗೆ ಒಂದು ಸೈಂಟಿಸ್ಟ್ ರೋಲ್ನಾಗೆ ಇದ್ದಿರಬೇಕು, ಯಾಕಂದ್ರೆ ಇದು ಥೋಡೆ ಸೀನ್ಸ್ಗಳು ನನಗೆ ಅನ್ಸ್ಲತ್ತವ. ಚೈನಾಲಿ, ಜಪಾನಲ್ಲಿ, ಏಷ್ಯಾದಲ್ಲಿ ಥೋಡೆ ಸೀನ್ಸ್ಗಳು ಆ್ಯಕ್ಷನ್ ಸೀನ್ ನನಗೆ ಅನ್ಸ. ಮತ್ತು ಅಲ್ಲಿದ್ದಲ್ಲಿ ನಾವು ಮಾತಾಡಬೇಕು ಒಂದು ದೊಡ್ಡ ಪ್ರಾಬ್ಲಮ್ ಗೇಮಿಂಗ್ ಒಳಗೆ ಸಿಗೇ ಬಿದ್ದಿರಬೇಕು ಪಾಯಿಂಟ್ ನನಗೆ ಅನಿಸ್ಲತ್ತವ. ಓಕೆ, ಗ್ಲಿಮ್ ನೋಡಿಗೆ ನಾವು ಪಾಯಿಂಟ್ ಹಿಡ್ಕೊಂಡಿನಿ, ಯಾಕಂದ್ರೆ 50 ಸೆಕೆಂಡಿಂದ ಟೈಲರ್ ರಿಲೀಸ್ ಆಗ್ಯದ. ಲಾಸ್ಟ್ 5-6 ಸೆಕೆಂಡೇ ಇವ್ರಿಗೆ ಇಂಟ್ರೊಡ್ಯೂಸ್ ಕೊಟ್ಟಾರ. ಓಕೆನಾ, 40 ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಓಕೆ, ಇಂಟ್ರೊಡ್ಯೂಸ್ ಆಗಲಿ ಮತ್ತು ಆ್ಯಕ್ಷನ್ ಸೀನ್ಸ್ ಆಗಲಿ, ಆ ಚೇಸಿಂಗ್ ಸೀನ್ಸ್ ಆಗಲಿ, ಅದು ನಮಗೆ ಅನ್ಸ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾಲಿಡ್ ನನಗೆ ಅನ್ಸದ. ಅನಿರುದ್ಧಾರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ಅನಿರುದ್ಧ್ ಇಲ್ಲ ಅಂತೀನಿ, ಇನ್ನೊಬ್ಬರು ಯಾರೋ ಮ್ಯೂಸಿಕ್ ಕೊಟ್ಟಾರ. ವೆಲ್ ಸಾಲಿಡ್ ಅದ ಬಸ್, ಯಾಕಂದ್ರೆ ಲಿಯೋ ಮೂವಿ ಆದಮೇಲೆ ಬಟ್ ಥೋಡೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಮುಟ್ಟ ಫಾಸ್ಟ್ ಮೂಮೆಂಟ್ದಾಗ ಗ್ಲಿಮ್ ರಿಲೀಸ್ ಆಗ್ಯದ. ಸ್ಲೋ ಮೋಷನ್ ನಾವು ವೀಡಿಯೋ ನೋಡಿದ್ನು ಏನು ನಮಗೆ ಗೊತ್ತಾಗಿಲ್ಲ ಆಗ್ಯದ, ಯಾಕಂದ್ರೆ ಅಂಥ ಪರಿ ಫಾಸ್ಟ್ ಇಟ್ಟರು ಸರ್. ನಮಗೆ ಥೋಡೆ ಹಿಂಟನ್ನು ಕೊಡಬೇಕಲ್ಲ, ಏನು ತೋರಿಸ್ಲತ್ತೀರಿ ನೀವು ಅಂತ. ಈಗೇನು ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಕಲ್ಕಿ ಮೂವೀಸ್ ಲೈಕ್ ಎಷ್ಟು ಕ್ರೇಜಿ ಲೆಸ್ ವೇಟ್ ಮಾಡ್ಲತ್ತೀರಿ. ಮತ್ತು ನಾ ಏನು ಮಿಸ್ ಪಾಯಿಂಟ್ ಆಗಿದೆ ಅದಾಗಿ, ಮತ್ತು ಕಮಲ್ ಹಸನ್ ಲುಕ್ನಾಗ ನಮಗೆ ಕಾಣ್ಲತ್ತಾರಲ್ಲ, ಏನು ಇದಿರ್ಬೇಕು, ಅವ್ರು ಪಿಕ್ಚರಾರ ಏನು ಬೇರೆನೇ ರೋಬೋಟಿಕ್ ಅರ, ಏನು ಶಕ್ತಿಗಳು ಅವ್ರ ಬಳಿ ಅವ, ಮತ್ತು ಒಂದು ರೂಮ್ ಒಳಗೆ ಕುಂತಿಗೆಸ, ಒಂದು ಗಾಡಿ ಒಳಗೆ ಕುಂತಿಗೆಸ ಬೇರೆ ಬೇರೆ ಲುಕ್ನಾಗ ಬಾಜು ಹೆಣ್ಮಕ್ಳು ಕಾಣತ್ತಾರ. ಅಲ್ಲಿ ಕುಂತಿಗೆಸ ಅವ್ನು ತಪಸ್ಸ ತೋರ್ಲತನ, ಅವ್ನ ಬಳಿ ಇಷ್ಟು ಶಕ್ತಿ ಹೆಂಗೆ ಸಿಕ್ಕು, ಥೋಡೆ ಪಾಯಿಂಟ್ ಹಿಂಗೆ ನನಗೆ ಅನ್ಸ. ಬಟ್ ಮೇ ಬಿ ನಿಮಗೇನು ಅನ್ಸದ, ನಾ ಏನು ಮಿಸ್ ಮಾಡಿದೆ, ನಿಮಗೇನ ಡೀಟೇಲಾಗಿ ಗೊತ್ತಿದೆ ನಾನು ಕಾಮೆಂಟ್ ಮಾಡಿ ಹೇಳ್ರಿ. ಹಂಗೆ ವಿಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.